ಅಧ್ಯಾಯ 17ನೇ ದಿನದ ಪಾರಾಯಣ. ಕಪ್ಪೆ ರೂಪವನ್ನು ಪರಿತ್ಯಜಿಸಿ ಸ್ತ್ರೀ ತನ್ನ ವೃತ್ತಾಂತವನ್ನು ತಿಳಿಸಿದ್ದು. ಮಹರ್ಷಿಗಳೇ, ನನ್ನ ವೃತ್ತಾಂತವನ್ನು ತಿಳಿಸುತ್ತೇನೆ, ದಯವಿಟ್ಟು ಕೇಳಿ ಎಂದು ವಿನಂತಿಸಿಕೊಂಡನು. ತನ್ನ ಜನ್ಮಸ್ಥಳ ಗೋದಾವರಿ ನದೀ ತೀರದ ಸಮೀಪದಲ್ಲಿನ ಒಂದು ಕುಗ್ರಾಮ. ನನ್ನ ತಂದೆ ಹೆಸರು ಹರಿಶರ್ಮ, ನನ್ನ ಹೆಸರು ಮಂಜುಳಾ. ನನ್ನನ್ನು ನನ್ನ ತಂದೆ ಕಾವೇರಿ ತೀರದಲ್ಲಿ ವಾಸವಾಗಿದ್ದ ಜ್ಞಾನಾನಂದವೆಂಬುವವನಿಗೆ ಕೊಟ್ಟು ವಿವಾಹ ಮಾಡಿದರು. ಆತ ದೈವಭಕ್ತ, ಜ್ಞಾನಿ, ನಿಗರ್ವಿ. ನನಗೆ ವಿವಾಹವಾದ ಕೂಡಲೇ ಆತನ ಜೊತೆಯಲ್ಲಿ ಸಂಸಾರಕ್ಕೆ ಹೊರಟೆ. ಮತ್ತೆ ಕೆಲವು ಕಾಲಗಳ ನಂತರ ಮಾಘ ಮಾಸವು ಬಂದಿತು. ಒಂದು ದಿನ ನನ್ನ ಪತಿ, ಸಖಿ, ಮಾಘ ಮಾಸ ಪ್ರವೇಶವಾಗಿದೆ. ಈ ತಿಂಗಳು ತುಂಬ ಪವಿತ್ರವಾದುದು. ಅದರ ಮಹತ್ವ ಬಹಳ ಮೌಲ್ಯಯುತವಾದುದು. ನಾನು ನನ್ನ ಚಿಕ್ಕಂದಿನಿಂದಲೂ ಪ್ರತಿ ವರ್ಷವೂ ಮಾಘ ಸ್ನಾನವನ್ನು ಆಚರಿಸುತ್ತಾ ಬಂದಿದ್ದೇನೆ. ನೀನು ನನ್ನ ಮಡದಿ, ಆದ್ದರಿಂದ ನೀನು ಈ ಮಾಘ ಮಾಸವಿಡೀ ಈ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡು. ಪ್ರತಿದಿನ ಪ್ರಾತಃ ಕಾಲದಲ್ಲಿಯೇ ನಿದ್ರೆಯಿಂದೆದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಳ್ಳುವ ಸಮಯದಲ್ಲಿ ಬೆಳಗಾಗಿ ಸೂರ್ಯೋದಯವಾಗುತ್ತದೆ. ಸೂರ್ಯನು ಉದಯಿಸಿದ ಕೂಡಲೇ ನದಿಗೆ ಹೋಗಿ ನದಿಯಲ್ಲಿ ಸ್ನಾನ ಮಾಡೋಣ. ಪ್ರಭಾತ ಸೂರ್ಯನಿಗೆ ನಮಸ್ಕಾರ ಮಾಡಿ ನಂತರ ನದಿ ತೀರದಲ್ಲಿ ವಿಷ್ಣುವಿನ ಚಿತ್ರಪಟವನ್ನಿಟ್ಟು ಹೂಗಳಿಂದಲೂ ಶ್ರೇಷ್ಠ ಸುಗಂಧ, ಪರಿಮಳ, ಧೂಪದೀಪಗಳಿಂದ ಪೂಜಿಸಿ ಸ್ವಾಮಿಗೆ ಕಲ್ಲು ಸಕ್ಕರೆಯನ್ನು ನೈವೇದ್ಯವನ್ನಿಟ್ಟು ನಮಸ್ಕರಿಸೋಣ. ನಂತರ ತುಳಸಿ ತೀರ್ಥವನ್ನು ತಲೆಗೆ ಪ್ರೋಕ್ಷಿಸಿಕೊಳ್ಳೋಣ. ನಮ್ಮ ಕುಟೀರಕ್ಕೆ ಬಂದು ಮಾಘ ಪುರಾಣವನ್ನು ದಿನಕ್ಕೊಂದು ಅಧ್ಯಾಯದಂತೆ ಪಠಿಸೋಣ. ಆದ್ದರಿಂದ ನಮಗೆ ಅಧಿಕ ಫಲ ಉಂಟಾಗುತ್ತದೆ. ನಿನ್ನ ಮುತ್ತೈದೆತನವು ಚಿರಕಾಲ ಇರುವುದೆಂದು ಹಿತಬೋಧನೆ ಮಾಡಿದನು. ನಾನು ಆತನ ಮಾತುಗಳನ್ನು ಕೇಳಿಸಿಕೊಳ್ಳದೆ ರೇಗಾಡಿ ಆತನನ್ನು ಕೀಳಾಗಿ ನೋಡಿದೆ. ನನ್ನ ಪತಿ ತುಂಬ ಶಾಂತ ಸ್ವರೂಪನು. ಆದರೂ ನಾನು ಎಲ್ಲೆಮೀರಿ ಮಾತನಾಡಿದ್ದರಿಂದ ಆತನು ಕೋಪಗೊಂಡು, ಛೇ ಮೂರ್ಖಳೇ, ನನ್ನ ಮನೆಗೆ ಬಂದು ವಂಶವನ್ನು ಉದ್ಧಾರ ಮಾಡುತ್ತೀಯೇ ಎಂದುಕೊಂಡೆ. ನೀನಿಷ್ಟು ದೈವದ್ವೇಷಿ ಎಂದು ನನಗೆ ತಿಳಿದಿರಲಿಲ್ಲ. ನೀನು ನನ್ನ ಜೊತೆ ಇರಲು ತಕ್ಕವಳಲ್ಲ. ಮಾಘ ಮಾಸ ವ್ರತವು ನಿನಗಿಷ್ಟು ಕೀಳಾಗಿ ಕಂಡಿತೆ. ಅದೇ ನಿನಗೆ ಪಾಪವಾಗಿ ನಿನ್ನನ್ನು ಶಿಕ್ಷಿಸುತ್ತದೆ ಎಂದು ನಾನು ನನ್ನ ಪತಿಯ ಮಾತಿಗೆ ಎದುರಾಡಿದ ಫಲವಾಗಿ ಕೃಷ್ಣಾ ನದಿ ತೀರದಲ್ಲಿ ಅರಳಿ ಮರದ ಪೊಟರೆಯಲ್ಲಿ ಕಪ್ಪೆಯಾಗಿ ಬಿದ್ದಿರು ಎಂದು ನನ್ನನ್ನು ಶಪಿಸಿದರು. ಆತನ ಸಿಂಹ ಗರ್ಜನೆಗೆ ನಡುಗು ಹೋಗಿ ಹರಿಯ ಶಾಪಕ್ಕೆ ಹೆದರಿ ಹೋದೆ. ಅವರ ರೌದ್ರಾವತಾರವನ್ನು ನೋಡಲಾರದೆ ಹೋದೆ. ನನಗೆ ಜ್ಞಾನೋದಯವಾಯಿತು. ನನ್ನ ತಪ್ಪನ್ನು ನಾನು ತಿಳಿದುಕೊಂಡೆ. ಅಯ್ಯೋ, ಎಂತಹ ಮೂರ್ಖಳಾಗಿ ವರ್ತಿಸಿದೆ ಎಂದು ಪಶ್ಚಾತ್ತಾಪ ಉಂಟಾಯಿತು. ತಕ್ಷಣ ನನ್ನ ಪತಿಯ ಎರಡೂ ಪಾದಗಳನ್ನು ಹಿಡಿದುಕೊಂಡು, ನಾನು ಈ ಶಾಪದಿಂದ ಹೇಗೆ ವಿಮುಕ್ತಳಾಗುತ್ತೇನೆ? ಮತ್ತೆ ನಿನ್ನನ್ನು ಹೇಗೆ ಭೇಟಿಯಾಗುತ್ತೇನೆ? ನಮಗೆ ಪ್ರಾಯಶ್ಚಿತ್ತವಿಲ್ಲವೇ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದಾಗ ನನ್ನ ಗಂಡ ತಕ್ಷಣ ತಡೆದು ಯೋಚಿಸಿ ಒಂದು ಅವಧಿಯನ್ನು ಸೂಚಿಸಿದನು. ಅದೇನೆಂದರೆ, ಗೌತಮ ಮಹರ್ಷಿಗಳು ಗೋದಾವರಿ ತೀರದಲ್ಲಿ ತಮ್ಮ ಆಶ್ರಮದಿಂದ ಉತ್ತರ ದೇಶಯಾತ್ರೆ ಮಾಡುವುದಕ್ಕೆ ಹೊರಟು ಮತ್ತೆ ಮಾಘಶುದ್ಧಿ ದಶಮಿ ದಿನಕ್ಕೆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಬರುತ್ತಾರೆ. ಅಂತಹ ಸಮಯದಲ್ಲಿ ನೀನು ಅವರ ದರ್ಶನ ಮಾಡಿದರೆ ಆ ಮಹರ್ಷಿಗಳ ಪ್ರಭಾವದಿಂದ ನಿನಗೆ ನಿಜರೂಪ ಉಂಟಾಗುತ್ತದೆ ಎಂದು ಹೇಳುತ್ತಿದ್ದಂತೆಯೇ ನಾನು ಕಪ್ಪೆಯ ರೂಪವನ್ನು ತಾಳಿದೆ. ನನ್ನ ಗಂಡ ಕೂಡ ತನ್ನ ಮೂರ್ಖತನಕ್ಕೆ ವಿಷಾದಿಸಿದರು. ನಾನು ಕಪ್ಪೆಯ ರೂಪದಲ್ಲಿ ಕುಪ್ಪಳಿಸಿಕೊಂಡು ಕೆಲವು ದಿನಗಳಿಗೆ ಕೃಷ್ಣಾ ನದಿ ತೀರದಲ್ಲಿರುವ ಈ ಅರಳಿ ಮರದ ಪಟರೆಯಲ್ಲಿ ನಿವಾಸವನ್ನು ಏರ್ಪಡಿಸಿಕೊಂಡು ಜೀವಿಸುತ್ತಾ ನಿಮ್ಮ ಬರುವಿಕೆಗಾಗಿ ಎದುರು ನೋಡುತ್ತಿದ್ದೆ. ಇದು ಆಗಿ ಎಷ್ಟೋ ವರ್ಷ ಕಳೆದವೂ ನನಗೆ ತಿಳಿಯದು ಎಂದು ತನ್ನ ವೃತ್ತಾಂತವನ್ನು ಗೌತಮ ಋಷಿಗೆ ತಿಳಿಸಿದಳು. ಮಗಳೇ, ಹೆದರಬೇಡ. ನಿನಗೆ ಈ ಶಾಪ ಉಂಟಾಗಿ ಅನೇಕ ವರ್ಷಗಳಾಗಿವೆ. ಇಷ್ಟು ಕಾಲವೂ ನೀನು ಅನೇಕ ಕಷ್ಟಗಳನ್ನು ಅನುಭವಿಸಿ ಬದುಕಿದೆ. ನಿನ್ನ ಗಂಡನೂ ಏಕಾಂತವಾಗಿ ಬಹಳ ಕಾಲ ಬದುಕಿ ಹರಿನಾಮ ಸಂಕೀರ್ತನೆ ಮಾಡುತ್ತಾ ಮೃತನಾದನು. ಆತನೀಗ ವೈಕುಂಠದಲ್ಲಿದ್ದಾನೆ. ನೀನು ನಿನ್ನ ಪತಿಯ ಮಾತನ್ನು ಕೇಳದೇ ಇದ್ದುದಕ್ಕೆ ಏನೆಲ್ಲ ಕಷ್ಟಪಟ್ಟಿರುವ ಗೊತ್ತಾಯಿತಲ್ಲ. ಮಾಘ ಮಾಸದ ಪ್ರಭಾವ ಅಸಾಮಾನ್ಯವಾದುದು. ಸಕಲ ಸೌಭಾಗ್ಯಗಳು, ಪುತ್ರ ಸಂತಾನ, ಆರೋಗ್ಯ, ಐಶ್ವರ್ಯಾದಿಗಳು ಪ್ರಾಪ್ತವಾಗುತ್ತಲ್ಲದೆ ಮೋಕ್ಷ ಸಾಧನೆಗೆ ಈ ಮಾಘ ಮಾಸ ವ್ರತಕ್ಕಿಂತ ಮಿಗಿಲಾದ ಬೇರಾವ ವ್ರತವೂ ಇಲ್ಲ. ವಿಷ್ಣುಮೂರ್ತಿಗೆ ಪ್ರಿಯವಾದದ್ದು ಈ ವ್ರತ. ನಿನ್ನ ಪತಿ ದೂರದೃಷ್ಟಿ ಇರುವ ಜ್ಞಾನಿ.
ಆತನ ಗುಣಗಳಿಗೆ ಎಲ್ಲರೂ ಸಂತೃಪ್ತರಾಗಿದ್ದಾರೆ. ನಿನ್ನನ್ನು ಮದುವೆಯಾದ ನಂತರ ತನ್ನ ವಂಶಾಭಿವೃದ್ಧಿ ಮಾಡಿಕೊಳ್ಳಬೇಕೆಂಬ ಆಸೆಯಿಂದ ಇದ್ದನಾತ. ಆದರೆ ನಿನ್ನಿಂದ ಆತನ ಆಸೆಗಳೆಲ್ಲವೂ ನಿರಾಶೆಯಾಗಿ ಹೋಯಿತು. ನಿನ್ನ ಮೂರ್ಖತನದಿಂದ ನಿನ್ನ ಪತಿಗೆ ಕೋಪ ಉಂಟಾಗಿ ನಿನ್ನನ್ನು ಶಪಿಸಬೇಕಾಯಿತು. ನೀನು ತಣ್ಣೀರು ಸ್ನಾನ ಮಾಡುವುದಿಲ್ಲವೆಂದರೆ ಆದ್ದರಿಂದ ನಿನಗೆ ನೀರು ದೊರಕದಂತೆ ಮರದ ಪೊಟರೆಯಲ್ಲಿ ಜೀವಿಸುವಂತೆ ಶಪಿಸಿದನು. ಈ ದಿನ ದೈವ ನಿರ್ಣಯದಿಂದ ನೀನು ನನ್ನನ್ನು ದರ್ಶಿಸಿದ್ದರಿಂದ ನಿನ್ನ ಗಂಡನ ಮಾತಿನ ಪ್ರಕಾರ ಮತ್ತೆ ನಿನ್ನ ನಿಜರೂಪವನ್ನು ಪಡೆಯುವಂತಾಗಿದೆ. ಅದರಲ್ಲೂ ಇದು ಮಾಘಮಾಸ, ಕೃಷ್ಣಾ ನದಿಯ ತೀರ. ಆದ್ದರಿಂದ ಮಾಘಮಾಸ ವ್ರತ ಸಮಯ ನಿನಗೆ ಎಲ್ಲ ವಿಧದಲ್ಲಿಯೂ ಅನುಕೂಲ. ಆದ್ದರಿಂದ ನೀನು ತಕ್ಷಣ ಪರಿಶುದ್ಧಳಾಗು. ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದರೆ ವಿಷ್ಣು ಸಾನ್ನಿಧ್ಯವನ್ನು ಹೊಂದುತ್ತಾರೆ. ಯಾರಾದರೂ ತಿಳಿದಾಗಲಿ ತಿಳಿಯದೇ ಆಗಲಿ ಮಾಘಶುದ್ಧ ಸಪ್ತಮಿ, ದಶಮಿ, ಹುಣ್ಣಿಮೆಯಲ್ಲಾಗಲಿ ಪಾಡ್ಯ ದಿನದಲ್ಲಾಗಲಿ ನದಿ ಸ್ನಾನವನ್ನು ಮಾಡಿದರೆ ಅವರ ಪಾಪಗಳೆಲ್ಲವೂ ನಶಿಸುತ್ತದೆ. ಮಾಘಶುದ್ಧ ಪಾಡ್ಯ ಹಾಗೆಯೇ ದಶಮಿ, ಏಕಾದಶಿ, ದ್ವಾದಶಿ ದಿನಗಳಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಪುರಾಣ ಕಾಲಕ್ಷೇಪ ಮಾಡಿದರೆ ಶ್ರೀಹರಿ ಸಂತೋಷಗೊಂಡು ಮನೋವಾಂಛೆಗಳು ಕೈಗೂಡುವಂತೆ ವರ ನೀಡುತ್ತಾನೆ. ಭಕ್ತಿ ಶ್ರದ್ಧೆಗಳಿಂದ ಮಾಘಪುರಾಣ ಕೇಳಿದರೆ ಮೋಕ್ಷ ಪ್ರಾಪ್ತಿ ಉಂಟಾಗುತ್ತದೆ ಎಂದು ಗೌತಮ ಋಷಿಗಳು ಮುನಿವನಿತೆಗೆ ಹೇಳಿದಂತೆ ಮಹೇಶ್ವರನು ಪಾರ್ವತಿಗೆ ಈ ಕಥೆಯನ್ನು ಹೇಳಿದನು. 17ನೇ ಅಧ್ಯಾಯವು ಸಮಾಪ್ತವು.